ಬಿಲ್ಲವರ ಸಹಾಯಕ ಸಂಘ ನೂತನವಾಗಿ ನಾವು ನಿರ್ಮಿಸಿರುವಂತ ಈ ಒಂದು ಕಟ್ಟಡ ಸಭಾಂಗಣ ಸುಮಾರು 4.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರುವಂತದ್ದು. ನಾಳೆ ಸಾಯಂಕಾಲ 7 ಗಂಟೆಗೆ ವಾಸ್ತು ಹೋಮ ಇತ್ಯಾದಿ ಕಾರ್ಯಕ್ರಮಗಳು ನಡೆದು ತದನಂತರ ಅಂದ್ರೆ ಶನಿವಾರ ಬೆಳಿಗ್ಗೆ ಗಣಹೋಮ, ಸತ್ಯನಾರಾಯಣ ಪೂಜೆ, ಧಾರ್ಮಿಕ ಕಾರ್ಯಕ್ರಮ ನಡೆದು ಮಧ್ಯಾಹ್ನ ಅನ್ನ ಸಂತರ್ಪಣೆ ಕೂಡ ನಡೀಲಿಕ್ಕಿದೆ. ಅದರೊಟ್ಟಿಗೆ ರಾತ್ರಿ 6 ಗಂಟೆಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸಚಿವರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆಯೇ ಊರಿನ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ 12ನೇ ತಾರೀಕಿಗೆ ಈ ಒಂದು ಸಭಾ ಕಾರ್ಯಕ್ರಮ ಕೂಡ ನಡೀಲಿಕ್ಕೆ 5 ಗಂಟೆಗೆ. ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಊರಿನ ಗಣ್ಯರೆಲ್ಲರೂ ಈ ಒಂದು ಸಭಾ ಕಾರ್ಯಕ್ರಮ ಭಾಗವಹಿಸಲಿಕ್ಕಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಬರಬೇಕು, ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಟ್ಟಡ ಇವತ್ತು ನಾವು ಹೊಸದಾಗಿ ಮಾಡ್ತಿರುವಂತಹ ಕಟ್ಟಡ ಇದು AC ಹಾಲ್ ಆಗಿರ್ತದೆ. ಅಲ್ಲದೆ ಸುಮಾರು ಒಂದು 650 ಜನ ಕೂತ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದರೊಟ್ಟಿಗೆ ಸುಮಾರು 350 ಜನ ಕೂತ್ಕೊಂಡು ಊಟ ಮಾಡುವಂತ ಭೋಜನ ಶಾಲೆ, ವಿಶಾಲವಾದ ಭೋಜನ ಶಾಲೆ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅದರೊಟ್ಟಿಗೆ ನಮ್ದು ವಿಶೇಷ ಏನಂದ್ರೆ ಈ ಒಂದು ಸಭಾಂಗಣದಲ್ಲಿ ನಾನ್ ವೆಜ್ ಮತ್ತು ವೆಜ್ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಆದ್ರೆ ವೆಜ್ ಅನ್ನು ಇಲ್ಲೇ ತಯಾರು ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಆದ್ರೆ ನಾನ್ ವೆಜ್ ಅನ್ನು ಹೊರಗಿಂದ ಅಂದ್ರೆ ಕ್ಯಾಟರಿಂಗ್ ಮಾಡಿ ತರುವಂತ ವ್ಯವಸ್ಥೆಯನ್ನು ಕೂಡ ಇಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದರೊಟ್ಟಿಗೆ ಸುಮಾರು ಕಡಿಮೆ ವೆಚ್ಚದಲ್ಲಿ ಈ ಒಂದು ಸಭಾಂಗಣವನ್ನು ನಾವು ಇಲ್ಲಿ ನೀಡ್ತಾ ಇದ್ದೇವೆ. ಈ ಒಂದು ಸಭಾಂಗಣದ ಸದುಪಯೋಗ ಎಲ್ಲರೂ ಪಡ್ಕೊಳ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡುತ್ತಾ, ಎಲ್ಲರೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ.